ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಫ್ರೈಡೇ ಆಫ್ಟರ್ನೂನ್ ವ್ಲಾಗ್. ಬೆಳಗ್ಗೆ ಎದ್ದು ನಾವು ಝೂವನ್ನು ಮುಗಿಸ್ಕೊಂಡು ಆಲ್ಮೋಸ್ಟ್ 2 ಗಂಟೆ 2:30 ಆಗಿತ್ತು. ಆ ನಂತರ ಊಟ ಕೂಡ ಮುಗಿಸ್ಕೊಂಡು ಸ್ನೋ ಸಿಟಿಗೆ ಹೋಗೋಣ ಅಂತ ಬಂದ್ವಿ. ಇದೇ ಫಸ್ಟ್ ಟೈಮ್ ನಾವು ಸ್ನೋ ಸಿಟಿಗೆ ಬಂದಿದ್ದು. ಮೊದಲೆಲ್ಲ ಝೂಗೆಲ್ಲ ಆಲ್ರೆಡಿ 2 ಸಲ 3 ಸಲ ಹೋಗಿದ್ವಿ. ಬಟ್ ಸ್ನೋ ಸಿಟಿಗೆ ಒಂದು ಸಲನೂ ಬಂದಿರಲಿಲ್ಲ. ಎಲ್ಲರೂ ಹೇಳೋರು, ಸೊ ಹೇಗಿದೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಒಬ್ಬರಿಗೆ 400 ರುಪೀಸ್ನ ತೆಗೆದುಕೊಳ್ತಾರೆ ಅಂತಂದರೆ ನನ್ನ ಮಗನಿಗೂ ಕೂಡ ತೊಗೊಂಡ್ರು. ನನ್ನ ಮಗಳಿಗೆ ಒಬ್ಬಳಿಗೆ ಫ್ರೀ ಇದ್ದಿದ್ದಂಥದ್ದು. ಸೊ ಇಲ್ಲಿ ಒಳಗಡೆ ಬಂದಮೇಲೆ ಗೊತ್ತಾಗಿದ್ದು ನಮಗೆ, ಸೊ ಕಂಪ್ಲೀಟ್ ವೇಸ್ಟ್ ಆಫ್ ಮನಿ ಅಂತ ಅನಿಸಿದ್ದು ಇಲ್ಲೇ. ಯಾಕೆ ಅಂತಂದರೆ ಏನೇನೂ ಇಲ್ಲ. 1 ಅವರ್ ಕೊಡ್ತಾರೆ ಅಂತ ಅಂದರೆ ಸೆಷನ್ ವೈಸ್ ಇರುತ್ತೆ. ಇಲ್ಲೇನಂದರೆ 1 ಅವರ್ ಒಂದು ಬ್ಯಾಚ್ ವೈಸ್ ಇರುತ್ತೆ. ಸೊ 1 ಅವರ್ ಅಷ್ಟೇ. ನಾವು 400 ರೂಪಾಯಿ ಕೊಟ್ಬಿಟ್ಟು ಏನು ಒಳಗಡೆ ಬಂದಿರ್ತೀವಿ, 1 ಅವರ್ಗೆ ಆದಮೇಲೆ ನಾವು ಹೊರಗಡೆ ಹೋಗಬೇಕಾಗುತ್ತೆ. 1 ಅವರ್ಗೆ ಯಾಕೆ ಕ್ಲೋಸ್ ಮಾಡ್ತಾರೆ ಅಂತ ಅಂದರೆ ಐಸ್ ಆಗಿರೋದ್ರಿಂದ ನಮ್ಮ ಕೈಯೆಲ್ಲ ತುಂಬ ಫ್ರೀಸ್ ಆಗಿಬಿಡುತ್ತೆ. ಆಲ್ರೆಡಿ 1 ಅವರ್ಗೆ ಓವರ್ ಅಂತ ಅನಿಸ್ಬಿಡುತ್ತೆ. ಸೊ ಹಾಗಾಗಿ 1 ಅವರ್ ಕೊಟ್ಟಿದ್ದಾರೆ, ಓಕೆ. ಬಟ್ ಒಳಗಡೆ ಏನಂತ ಆಟ ಆಡೋವಂಥದ್ದು ಏನಿಲ್ಲ. ನಾವು ಐಸ್ ಕ್ಯೂಬನ್ನು ಮಖಕ್ಕೆ ಕೈಕಾಲಿಗೆ ಎರಚಾಡ್ಕೊಂಡು ಅಲ್ಲಿ ಮೇಲಿಂದ ಸ್ವಲ್ಪ ಸ್ನೂಫ್ ಥರ ಮಾಡಿದ್ದಾರೆ, ಅಲ್ಲೊಂದ್ಸಲ ಜಾರ್ಕೊಂಡು ಬರ್ಬೋದು. ಅಷ್ಟು ಬಿಟ್ಟರೆ ಇನ್ನೇನೇನೂ ಇಲ್ಲ ಇದ್ರೊಳಗಡೆ. ಇಲ್ಲಿ ಒಳಗಡೆ ಗ್ರೀನ್ ಲೈಟ್ ಥರ ಅಂತ ಅಂದರೆ ಒಂಥರ ಈಗ್ಲೂ ಥರ ಮಾಡಿದ್ದಾರೆ. ಸೊ ಅದರೊಳಗಡೆ ಹೋಗ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲಿ. ಕಂಪ್ಲೀಟ್ ಮನಿ ವೇಸ್ಟ್ ಅಂತ ಅನಿಸಿದ್ದು ಈ ಒಂದು ಪ್ಲೇಸೇ. ಒಳಗಡೆ ಸ್ನ್ಯಾಕ್ಸ್ ಎಲ್ಲನೂ ಕೂಡ ಸಿಗುತ್ತೆ, ಕಾಫಿ ಟೀ ಎಲ್ಲ. ಸೊ ಅಲ್ಲಿ ತಿನ್ನೋರು ತಿನ್ಬೋದು, ಕುಡಿಯೋರು ಕುಡಿಬೋದು. ಸೆಷನ್ ವೈಸು ಬ್ಯಾಚ್ ವೈಸ್ ಎಷ್ಟು ಬ್ಯಾಚ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ನಾವು ಹೊರಗಡೆ ಬಂದುಬಿಟ್ಟು ಅದನ್ನೇ ಬೈಕೊಳ್ತಿದ್ವಿ. ಸೊ ಅದೊಂದು ಬಂದಮೇಲೆ ಇಲ್ಲಿ ಮಿರರ್ ಅಮೇಜು, ಆಮೇಲೆ ಪಕ್ಕದಲ್ಲಿ 3D ಲೈಟ್ಸ್ ತೂಕ, ಸೊ ಅದೆಲ್ಲ ಇತ್ತು. ಅದು ಯಾವುದೂ ಬೇಡ ಅಂತ ನಾವು ಏನು ಮಾಡಿದ್ವಿ, ಅಲ್ಲಿಂದ ಹೊರಟ್ವಿ. ಹೇಗೋ ಊಟ ಆಗಿತ್ತಲ್ವ, ಸೊ ಮೈಸೂರು ಅರಮನೆ ನೋಡೋಣ ಅಂತ ಹೊರಟ್ವಿ. ಅರಮನೆ ನಾವು ಆಲ್ರೆಡಿ ನೋಡಿದ್ರಿಂದ ಹೋಗಲಿಲ್ಲ. ಸೊ ಇವರೆಲ್ಲ ಹೋಗ್ಬಿಟ್ಟು ಬಂದರು. ನಾವು ಕುತ್ಕೊಂಡು ಏನು ಕಾರ್ ಪಾರ್ಕಿಂಗ್ ಮಾಡಿದ್ವಿ ಅಲ್ವಾ, ಸೊ ಅಲ್ಲೇ ಚುರುಮುರಿ ಮಾಡಿಕೊಂಡು ತಿಂತಾ ಇದ್ವಿ. ಪುರಿ ಬೇಕಾದ್ರೆ ತರಿಸ್ರಿ. ನನ್ನ ಹಾಕಿಲ್ಲ. ನಾವು ಮೈಸೂರು ಹೋಯ್ತವಲ್ಲ, ಅಲ್ಲೇ ಒಟ್ಟಾನಿಂದಲೇ ಹೆಂಗ ಚೆನ್ನಾಗಿ ವಾಯ್ಸ್ ಕೊಡ್ತಾ ಇರ್ಕೊಟ್ರಿ. ಕಡೆ ಕಟ್ಟೆ ಆಟ ಅಕ್ಕ ಬರ. ಅರಮನೆ ನೋಡೋಕೆ ಹೋದವರು ಎಲ್ಲರೂ ಕೂಡ ಬಂದು ಚುರುಮುರಿನ ತಿಂದರು. ಆನಂತರ ಕೊನೆ ಪ್ಲೇಸ್ ಆಗಿ KRS ಡ್ಯಾಮ್ನ ನೋಡೋಣ ಅಂತ ಹೊರಟ್ವಿ. ಅಂತ ಅಂದರೆ ನೈಟ್ ಲೈಟ್ ಶೋ ಇರುತ್ತೆ ಅಲ್ವಾ. ಸೊ ಇಲ್ಲಿ ಬಂದ ಮೇಲೇ ಗೊತ್ತಾಗಿದ್ದು ಜನಸಾಗರ ಅಂತ ಅಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಸಾವಿರಾರು ಜನ ಅಂತಲೇ ಹೇಳ್ಬೋದು. ನಿಲ್ಲಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಯಾವ ರೀತಿ ಇದ್ರು ಅಂತ ತೋರಿಸ್ತೀನಿ ನೋಡಿ. ಯಾಕೆಂತಂದರೆ ಆ ಟೈಮಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ಇವಾಗ ಏನು ಭಾರತ ಪಾಕಿಸ್ತಾನ ಯುದ್ಧ ಅಲ್ವಾ, ಮಾಕ್ ಡ್ರಿಲ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅನಿಸುತ್ತೆ ಮೇ ಬಿ ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಶೋನ. ನಾವು ಹೋದಾಗ 7:45 8 ಗಂಟೆ ಆಗಿತ್ತು. ಇಲ್ಲಿ 9 ಗಂಟೆ 9:30ವರೆಗೂ ಶೋ ನಡೆಯೋದು. ಆಲ್ಮೋಸ್ಟ್ 9 ಗಂಟೆ 8:00 ಕ್ಲೋಸ್ ಆಗಿಬಿಡೋದು. ಸೊ ನಾವು ಬೇಗ ಹೋದ್ರೂ ಕೂಡ ಇಲ್ಲೇನಾಯಿತು, ಲಾಸ್ಟ್ ಮೂಮೆಂಟಲ್ಲಿ ಏನಂದರೆ ಒಂದು 5 ನಿಮಿಷ ಒಂದೇ ಒಂದು ಸಾಂಗ್ ಅಷ್ಟೇ. ಅದು ಫಾಸ್ಟಾಗಿ ಹೋಗಿದ್ರಿಂದ ಒಂದು ಸಾಂಗ್ ಒಂದು ಶೋನ ನೋಡೋದಕ್ಕೆ ಆಗಿದ್ದಂಥದ್ದು. ನಿಲ್ಲೋದಕ್ಕೇ ಜಾಗ ಇಲ್ಲ, ಅಷ್ಟು ಜನ. ನಾವು ಹೋಗ್ಬೇಕಾದ್ರೇ ಆ ಕಡೆ ಒಂದು ಬ್ಯಾಚಲ್ಲೇ ಕ್ಲೋಸ್ ಆಗಿತ್ತು ಅಂತ ಅನಿಸುತ್ತೆ. ತುಂಬ ಜನ ಅಂತಂದರೆ ನಾವು ಅದನ್ನು ನೋಡಿಬಿಟ್ಟೇ ಎದ್ರುಕೊಂಡ್ವಿ. ಇಲ್ಲೇ ನಿಲ್ಲೋದಕ್ಕೂ ಜಾಗ ಇದೆಯಾ ಇಲ್ವಾ ಅಂತ ಅನಿಸ್ಬಿಡ್ತು. ಸೊ ಹಾಗಾಗಿ ಆಲ್ರೆಡಿ ಅವರು ಒಂದು ಶೋನ ಮುಗಿಸ್ಕೊಂಡು ಬಂದಿದ್ದಾರೆ. ನಮಗೆ ಅಂತೂ ಏನೋ ಫಾಸ್ಟಾಗಿ ಬಂದಿದ್ದಕ್ಕೆ ಒಂದು ಸಾಂಗು, ಇನ್ನು ಅರ್ಧ ಸಾಂಗು RRR ಮೂವಿದು ಒಂದು ಅರ್ಧ ಸಾಂಗಿಗೆ ಹೋಗಿದ್ವಿ ಮಧ್ಯ. ಅದಾದಮೇಲೆ ಇನ್ನೊಂದು ನಮ್ಮ ಇಂಡಿಯಾದು ಸಾಂಗನ್ನು ಪ್ಲೇ ಮಾಡಿದ್ರು. ಸೊ ನೋಡಿದ್ರಿಂದ ಬಂದ್ವಲ್ಲ, ಸೊ ನೋಡಿದ್ವಲ್ಲ ಅನ್ನೋ ಒಂದು ಖುಷಿ ಸಿಕ್ತು. ಬಟ್ ಏನೇ ಆಗಲಿ ಈ ರೀತಿ ಲೇಸರ್ ಶೋ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಮಕ್ಕಳಿಗೆ ಮೇಯ್ನ್ ತೋರಿಸ್ಬೇಕು ಅಂತ ನಾವು ಟ್ರಿಪ್ ಹೋಗಿದ್ದಲ್ವ. ಸೊ ಹಾಗಾಗಿ ನನ್ನ ಮಕ್ಕಳಿಬ್ರು ಮಲ್ಕೊಂಡಿದ್ರು, ನಮ್ಮ ಚೈತ್ರನ ಮಕ್ಕಳು ಇಬ್ಬರು ಬಂದಿದ್ದರು. ಸೊ ಅದಾದಮೇಲೆ ಬೇರೆಯವರು ಎಲ್ಲರೂ ಕೂಡ ಬಂದರು. ಬಟ್ ನಮಗೇನೆ ನಾವು ಫಾಸ್ಟಾಗಿ ಬಂದಿದ್ದಕ್ಕೆ ನಮಗೇನೆ ಸಿಕ್ಕಿದಂಥದ್ದು ಅಷ್ಟೇ. ಆ ನಂತರ ಎಲ್ಲರೂ ಕೂಡ ಹೊರಟ್ವಿ, ಮಡಿಕೇರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವರೆಲ್ಲ ಕೆಲಸ ಇದೆ ಅಂತ ಅಂದರು. ಸೊ ಹಾಗಾಗಿ ಇನ್ನೇನು 2 ಡೇಸ್ ಆಯ್ತಲ್ವ, ಊರ ಕಡೆ ಹೊರಡೋಣ ಅಂತ ನೈಟು ಇಲ್ಲೊಂದು ಅನಿಲ್ ಮತ್ತು ಚಿರಾಗ್ ಅಂತ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಸೊ ಇಷ್ಟು ನಮ್ಮ ಒಂದು ಟ್ರಿಪ್ನ ವ್ಲಾಗ್ ಆಗಿತ್ತು. ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.